ಸರ್ಕಾರ ಈಗ ಆಲ್ರೆಡಿ ನಮ್ಮನ್ನ ಬೆದರಿಸ್ತಕ್ಕಂಥ ಕೆಲಸಕ್ಕೆ ಸಂಪೂರ್ಣವಾಗಿ ಕೈ ಹಾಕಿದೆ. ಪೊಲೀಸರನ್ನ ಮುಟ್ಟತಕ್ಕಂಥದ್ದು, ಡಿಪೋಗಳ ಮುಂದೆ ಪೊಲೀಸರನ್ನ ತಂದು ನಿಲ್ಲಿಸ್ಕೊಂಡು ಡಿಪೋ ಮಟ್ಟದಲ್ಲಿ ಆಚರಣೆ ಮಾಡೋದಕ್ಕೆ ತಯಾರಿ ಮಾಡ್ಕೊತಾ ಇದ್ದಾರೆ. ಒಂದ್ ಕಡೆ ಯಾರ್ಯಾರು ಡಿವಿಷನ್ ಲೀಡರ್ಗಳು ಇದ್ದಾರೆ ಅವ್ರನ್ನ ಎದುರಿಸ್ತಕ್ಕಂಥದ್ದು, ಅರೆಸ್ಟ್ ಮಾಡ್ತೀನಿ ಅಂತಕ್ಕಂಥ ವಿಚಾರಗಳನ್ನ ಕೈ ಹಾಕಿದ್ದಾರೆ. ಹಾಗಾಗಿ ನಾವು ಸರ್ಕಾರಕ್ಕೆ ಹೇಳ್ತಾ ಇದೀನಿ, ಈ ತರ ದೊಡ್ಡ ಬೆದರಿಕೆಗಳು, ಎಸ್ಮಾ ಜಾರಿ ಮಾಡ್ತಕ್ಕಂಥದ್ದು, ನೋ ವರ್ಕ್ ನೋ ಪೇ ಅಂತಕ್ಕಂಥದ್ದು, ಇವೆಲ್ಲವನ್ನು ಬದಿಗಿಟ್ಟು ಕಾರ್ಮಿಕ ಮುಖಂಡರ ಜೊತೆ ಸೌಜನ್ಯತೆಯಿಂದ ಮಾತಾಡೋದನ್ನ ಕಲ್ತ್ಕೊಂಡ್ರೆ ಸಂಪೂರ್ಣವಾಗಿ ಸಮಸ್ಯೆ ಬಗೆಹರುತ್ತೆ. ಇಲ್ಲ ಅಂತಂದ್ರೆ ಈ ನಾಡಿನ ರಾಜ್ಯದ ಸಾರ್ವಜನಿಕರಿಗೆ ತೊಂದರೆ ಏನಾದರೂ ಕೊಡಬೇಕು ಅಂತಿದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾರಣ ಹೊರತು ಸಾರಿಗೆ ನೌಕರರಲ್ಲ. ಸುಮಾರು ಒಂದು 15 ಘಟಕಗಳಿಗೆ ಹೆಚ್ಚು ವಿಸಿಟ್ ಮಾಡಿದ್ದೀನಿ. ಸಂಸ್ಥೆಯ ನೌಕರರಿಗೆ ಮನವರಿಕೆ ಮಾಡಿದ್ದೀವಿ. ಈ ಸರ್ಕಾರ ನಮ್ಮನ್ನ ಅಡೆಬಟ್ಟೆಯಲ್ಲೇ ಇಡಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡಿದೆ. ಹಾಗಾಗಿ ನಾವೆಲ್ಲರೂ ಸಂಘಟಿತರಾಗಬೇಕು. ಸಂಘಟಿತರಾಗಲಿಲ್ಲ ಅಂದ್ರೆ ನಮ್ಗೆ ಎಷ್ಟು ಮಟ್ಟದಲ್ಲಿ ನಷ್ಟ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳಿದ್ದೀವಿ. ಎಲ್ಲಾ ನೌಕರರು ಸಹ ನಾಳಿನ ಮಟ್ಟಿಗೆ ಕನಿಷ್ಠ ಅಂತಂದ್ರೂ 5 ರಿಂದ 10 ಸಾವಿರ ನೌಕರರು ಫ್ರೀಡಂ ಪಾರ್ಕ್ ಚಲೋ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರ ಸಮಕ್ಷಮದಲ್ಲೇ ಹೇಳಿದ್ದೀವಿ, 4 ಗಂಟೆ ಒಳಗಡೆ ಸರ್ಕಾರ ತೀರ್ಮಾನ ಮಾಡಲಿಲ್ಲ ಅಂತಂದ್ರೆ ನಾವು ನಮ್ಮ ತೀರ್ಮಾನವನ್ನ ನಿಮ್ಮೆಲ್ಲರ ಸಮ್ಮುಖದಲ್ಲೇ ತಿಳಿಸ್ತೀವಿ. ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತಕ್ಕಂಥ ಹೇಳ್ತೀವಿ. ಹಾಗಾಗಿ ನೌಕರರು ಏನ್ ನಿರೀಕ್ಷೆ ಏನಿದೆ, ನಿರೀಕ್ಷೆಗೂ ಮೀರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಬರ್ತಾರೆ. ಕಡಾಖಂಡಿತವಾಗಿ ನಾವು ಸರ್ಕಾರ ತೆಗೆದುಕೊಳ್ತಕ್ಕಂಥ ನಿಲುವಿನ ಮೇಲೆ ನಿಂತಿದ್ದೀವಿ. ನಮ್ಮನ್ನ ತಾಳ್ಮೆಯನ್ನ ಇಲ್ಲಿವರೆಗೂ ಪರೀಕ್ಷೆ ಮಾಡಿದಾರ. ನಾವು ಸರ್ಕಾರದ ಜೊತೆ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ 3 ಬಾರಿ ಮಾತುಕತೆಯಾಗಿ ಒಂದೇ ₹1 ನಯಾ ಪೈಸೆ ಇದ್ದರೆ ಎದ್ದು ಬಂದಿದ್ದೀವಿ. ಅಲ್ಲಿಂದ ಮತ್ತೆ ಸಾರಿಗೆ ಸಚಿವರ ಜೊತೆ ಮಾತುಕತೆ ಹೇಳಿದ್ದೀವಿ. ಕಿಂಚಿತ್ತು ಸಾರಿಗೆ ನೌಕರಿಗೆ ಕನಿಷ್ಠ ಒಂದು 500 ರಿಂದ 1000 ಕೋಟಿ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಬರ್ಬೋದು. ಬೇಕಾದ್ರೆ ಓಪನ್ ಡೆಬೇಟಿಗೆ ನಾವು ಚರ್ಚೆ ಮಾಡಿದ್ದೀವಿ. ಇವತ್ತು ಸಾರಿಗೆ ನೌಕರು ಮಾಡಿರ್ತಕ್ಕಂಥ ತಪ್ಪಾದ್ರೂ ಏನು, ನಾವು ಈ ಸಾರಿಗೆ ಸಂಸ್ಥೆನಲ್ಲಿ ಇಟ್ಕೊಂಡು ಶಕ್ತಿ ಯೋಜನೆ ಅಂತ ಯೋಜನೆಯನ್ನ ಜಾರಿ ತಂದಂತ ಸಂದರ್ಭದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಕನಿಷ್ಠ 20,000 ನೌಕರು ಕಮ್ಮಿ ಇದ್ರು ಸಹ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬರೋದಕ್ಕೆ ಕಾರಣಕರ್ತರಾದಂತಹ ನೌಕರರನ್ನ ಅರೆವಟ್ಟೆಯಲ್ಲಿ ಇಟ್ಟು ಅವರನ್ನ ಹರಪ್ರಜ್ಞಾವಸ್ಥೆಯಲ್ಲಿ ಇಟ್ಟು ನೀವು ಕೆಲಸ ಮಾಡಿಸ್ಕೊತಾ ಇದ್ದೀರಾ ಅಂತಂದ್ರೆ ನಾವು ಯಾರನ್ನ ಪ್ರಶ್ನೆ ಮಾಡಬೇಕಾಗಿದೆ. ಒಂದ್ ಕಡೆ ಮುಷ್ಕರಿಗೆ ನಾವು ಹೋದ್ರೆ ನೀವೇ ದುಡ್ಡು ಕೊಟ್ಟು PLA ಹಾಕಿಸಿ ಹತ್ತಿರ್ತಕ್ಕಂಥ ಕೆಲಸವನ್ನ ಮಾಡ್ತೀರಾ. ಮತ್ತೆ ಇನ್ನೊಂದಷ್ಟು ಸಂಘಟನೆಗಳನ್ನ ಬಳಸ್ಕೊಂಡು ನೀವೇ ಮುಷ್ಕರವನ್ನು ಮುರಿತಕ್ಕಂಥ ದಾರಿಯನ್ನು ಹುಡುಕೊಂಡಿದ್ದೀರಾ. ಹಾಗಾಗಿ ನಾವು ಇವೆಲ್ಲದರಿಂದ ಬೇಸತ್ತು ಕಾರ್ಮಿಕರಿಗೆ ತಿಳಿಸಿದೀವಿ, ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಕೈಯಾಗಿ ನಾವೇನಾದ್ರೂ ಪಡ್ಕೊಂಡೆ ಈ ಬಾರಿ ವೇತನ ಮತ್ತೆ ವೇತನ ಹಿಂಬಾಕಿಯನ್ನ ಪಡ್ಕೊಂಡೆ ನಾವು ಕರ್ತವ್ಯ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನ ತೆಗೆದುಕೊಂಡು ನೀವೆಲ್ಲರೂ ಸಹ ಫ್ರೀಡಂ ಪಾರ್ಕ್ ಕಡೆ ಬನ್ನಿ ಅಂತಕ್ಕಂಥ ಕಾರ್ಯವನ್ನು ಕೊಟ್ಟಿದ್ದೀವಿ. ಕಾರ್ಮಿಕರು ಹೇಳಿದರೆ ಹಣ ಇದರಿಂದ ಹಿಂದೆ ಸರಿತಕ್ಕಂಥ ಮಾತಿಲ್ಲ, ನೀವೇನ್ ನಿರ್ಧಾರ ತಗೋತೀರೋ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧವಾಗಿಟ್ಟಿರತಕ್ಕಂಥ ವಿಚಾರವನ್ನು ತಿಳಿಸಿದರೆ. ಹಾಗಾಗಿ ಗೊಂದಲಮಯವಾದಂಥ ಹೇಳಿಕೆಗಳನ್ನ ಎಲ್ಲ 1% ಜನ ಕೊಡ್ತಾ ಇದ್ದಾರೆ. ಅದಕ್ಕೆ ಯಾರು ಸಹ ಸುಪ್ಪಾಗಲ್ಲ. ಹಾಗಾಗಿ ಸಾರಿಗೆ ನೌಕರರು ಮತ್ತೊಮ್ಮೆ ಮುಖ್ಯಮಂತ್ರಿಗಳನ್ನ ಮನವಿ ಮಾಡ್ತಾ ಇದ್ದೀವಿ, ನಾಳೆ 4 ಗಂಟೆ ಒಳಗಡೆ ನಮ್ಮ ಸಮಸ್ಯೆಯನ್ನು ಇತ್ಯರ್ಥಪಡಿಸಿ ದಯಮಾಡಿ ನೀವು ಮೆಟ್ರೋ ಅಂತ ಕಾಮಗಾರಿಗೆ 10,000 ಕೋಟಿ 12,000 ಕೋಟಿ ಕೊಡ್ತೀರಾ. ಸಾರ್ವಜನಿಕ ವಲಯದಲ್ಲಿ ಅತ್ಯುತ್ತಮವಾದಂತಹ ಪ್ರಶಸ್ತಿಯನ್ನು ತಂದುಕೊಟ್ಟು ನಿಮ್ಮ ಹೆಸರನ್ನ ರಾರಾಜಿಸುವಂತೆ ರಾಜ್ಯ ಸರ್ಕಾರದಲ್ಲಿ ಮಾಡಿದ್ರು ಸಹ ನಮಗೆ ನೀವು ಕನಿಷ್ಠ ಸೌಲಭ್ಯವನ್ನು ಕೊಡೋದಕ್ಕೂ ಸಹ ಮೀನಾಮೇಷ ಹೇಳ್ತೀರ ಅಂದ್ರೆ ಮುಖ್ಯಮಂತ್ರಿಗಳೇ, ನಾವು ರೋಡಿಗಿಳಿದಲ್ಲಿ ಇನ್ನೇನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ನೀವೇ ದಯಮಾಡಿ ತಿಳಿಸಿ. ರಾಜ್ಯದ ಜನಗಳ ಮುಂದೆ ನಮ್ಮನ್ನ ನೀವು ಬೆತ್ತಲು ಮಾಡಿ ನೀವು ಮಾತ್ರ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕೊಂಡು ಒಳ್ಳೊಳ್ಳೆ ದಿನ ಮಾಡ್ಕೊಂಡು ಮಾಡ್ತಾ ಇದ್ರಲ್ಲ, ನಾವ್ ಯಾರ ಮುಂದೆ ಹೋಗ್ಬೇಕಾಗಿದೆ. ದಯಮಾಡಿ ಇವತ್ತು ಸಾರಿಗೆ ನೌಕರರು ಅರೆವಟ್ಟೆದಲ್ಲಿದ್ದಾರೆ, ಸಂಬಳಗಳು ಸಾಲ್ತಾ ಇಲ್ಲ, ಬಾಡಿಗೆ ಕಟ್ಟೋದಿಕ್ಕೆ ಆಗ್ತಾ ಇಲ್ಲ, ಮಕ್ಕಳು ಫೀಸ್ ಕಟ್ಟೋದಿಕ್ಕೆ ಆಗ್ತಾ ಇಲ್ಲ. ಈ ತರ ನಾವು ಪರಿಸ್ಥಿತಿ ನಮ್ದು ಬಹಳ ದಯನೀಯವಾಗಿದೆ. ಹಾಗಾಗಿ ನಾವು ಮತ್ತೊಮ್ಮೆ ಮನವಿ ಮಾಡ್ತಾ ಇದೀವಿ, ನಾಳೆ 4 ಗಂಟೆ ಒಳಗಡೆ ನೀವು ನಮ್ಮ ಸಮಸ್ಯೆ ಇತ್ಯರ್ಥಪಡಿಸಿಲ್ಲ ಅಂತಂದ್ರೆ ನಾವು 20ನೇ ತಾರೀಕು ಬೀದಿ ಇಳಿತಕ್ಕಂಥದ್ದು ಕಡ. ಸಾರ್ವಜನಿಕರಿಗೆ ಯಾಕೆ ಕ್ಷಮೆ ಕೊಡ್ತಾ ಇದೀವಿ ಅಂದ್ರೆ ನಾವು ನಿಮ್ ತರ ದುಡಿತಕ್ಕಂಥ ವರ್ಗ ನಮ್ಮನ್ನ ಹರೆಬಟ್ಟೆಯಲ್ಲಿ ಇಟ್ಟಿದ್ದಾರೆ. ಈ ಸರ್ಕಾರ ನಮ್ಗೆ ಸರಿಯಾದಂತ ಸಂಬಳವನ್ನ ಕೊಡ್ತಾ ಇಲ್ಲ, ನಮ್ಮನ್ನ ದುಡಿಸ್ಕೊಂಡಿದ್ರೆ 1,740 ಕೋಟಿ ಹಣ ಹಿಂಬಾಕಿ, 38 ತಿಂಗಳ ಹಿಂಬಾಕಿ ಅದನ್ನ ಕೊಟ್ಟಿಲ್ಲ. 24ನೇ ಇಸ್ವಿಯಿಂದ ವೇತನ ಹೆಚ್ಚಳ ಮಾಡಬೇಕಾಯ್ತು, ಅದನ್ನ ಮಾಡಿಲ್ಲ. 15% ಟಿಕೆಟ್ ದರವನ್ನ ಹೆಚ್ಚಳವನ್ನ ಮಾಡ್ಕೊಂಡ್ರು. ಆ ಟಿಕೆಟ್ ದರದ ಪಾಪನ್ನು ಸಹ ಈ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಏನಂತ ಹೇಳಿ ರಾಜ್ಯದ ಜನತೆಗೆ ನೀವು ಟಿಕೆಟ್ ದರವನ್ನು ಹೆಚ್ಚಳವನ್ನು ಮಾಡಿದ್ರಿ. ಸಾರ್ವಜನಿಕರಿಗೆ ನಾವು ಸಂಸ್ಥೆ ಎಂಪ್ಲಾಯ್ ಒಳಗೆ ವೇತನ ಕೊಡಬೇಕು, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿ ನೀವು ಮಾಡಿಸ್ಕೊಂಡವರು ಕಳೆದ 1.5 ವರ್ಷಗಳಿಂದ ಟಿಕೆಟ್ ದರದ ಬಾಬ್ತನ್ನ ನಿಮ್ಮ ಬಳಿಯಲ್ಲೇ ಇಟ್ಕೊಂಡು ನೀವು ಸರ್ಕಾರದ ಬೇರೆ ಇಲಾಖೆಗಳಿಗೆ ಹಣವನ್ನ ಕೊಟ್ಕೊಂಡು ಖರ್ಚು ಮಾಡ್ತಾ ಇದ್ರೆ ಹೊರತು ಸಾರಿಗೆ ಇಲಾಖೆ ನೌಕರರಿಗೆ ಯಾಕೆ ತಾತ್ಸಾರ ಮನೋಭಾವ ಮಾಡ್ತಾ ಇದ್ರ ಅಂತಕ್ಕಂಥದನ್ನ ಕಾರ್ಮಿಕರು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅವರೆಲ್ಲರ ಧ್ವನಿಯಾಗಿ ನಾಳೆ ಫ್ರೀಡಂ ಪಾರ್ಕ್ 4 ಗಂಟೆಗೆ ಸಂಪೂರ್ಣವಾದಂತ ಧ್ವನಿಯಾಗಿ ಎಲ್ಲರೂ ಸಹ ಬೀದಿಗೆ ಇಳಿತಕ್ಕಂಥ ಕೆಲಸವನ್ನ ತೀರ್ಮಾನ ಮಾಡಿದರೆ. ಸಾರಿಗೆ ನೌಕರು ಇವತ್ತು ಬೆಳಗ್ಗೆಯಿಂದ ಕನಿಷ್ಠ 1,000 ಜನ ನೌಕರನ್ನ ಭೇಟಿ ಮಾಡ್ಕೊಂಡಿದ್ದೀನಿ 15 ಡಿಪೋಯಿಂದ. ಅವ್ರು ಹೇಳ್ತಕ್ಕಂಥದ್ದು ಒಂದೇ, ಹಣ ಈ ಬಾರಿ ನಾವು 38 ತಿಂಗಳ ಹಿಂಬಾಕಿ ಮತ್ತೆ ಹೊಸ ವೇತನ ಹೆಚ್ಚಳ ಏನಿದೆ ಅದನ್ನ ಮಾಡಿಸ್ಕೊಳ್ದಲೆ ಮತ್ತೆ ಡ್ಯೂಟಿಗೆ ಬರ್ತಕ್ಕಂಥ ತೀರ್ಮಾನಕ್ಕೆ ನೀವು ಯಾರು ಕೈ ಹಾಕ್ಬೇಡಿ, ನಿಮ್ಮ ಜೊತೆ ನಾವಿದ್ದೀವಿ ಅಂತಕ್ಕಂಥದ್ದನ್ನ ಎಲ್ಲರೂ ಹೇಳಿದ್ದಾರೆ. ಹಾಗಾಗಿ ಸಂಪೂರ್ಣವಾಗಿ ಜಂಟಿ ಕ್ರಿಯಾ ಸಮಿತಿ ಕಾರ್ಮಿಕರ ಪರವಾಗಿದೆ. ಈ ವಿಚಾರದಲ್ಲಿ ಹಿಂದೆ ಸರಿತಕ್ಕಂಥ ಮಾತಿಲ್ಲ. ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ರಷ್ಟೇ ನಾವು ಕರ್ತವ್ಯಕ್ಕೆ ಹಾಜರಾಗ್ತಕ್ಕಂಥದ್ದು. ಇಲ್ಲ ಅಂತಂದ್ರೆ
4 ಗಂಟೆ ನಂತರದಲ್ಲಿ ನಾವು ಯಾವ ತೀರ್ಮಾನವನ್ನು ಬೇಕಾದ್ರೂ ಕೈಗೊಳ್ತೀವಿ. ಬಾರಿ ಒತ್ತಡಕ್ಕೆ ಮಣಿತಕ್ಕಂಥ ಪ್ರಶ್ನೆ ಇಲ್ಲ. ನೋ ವರ್ಕ್ ನೋ ಪೇ ಆಗ್ತಕ್ಕಂಥದ್ದು, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಕಿರುಕುಳ ಕೊಡ್ತಕ್ಕಂಥದ್ದು, ಪೊಲೀಸರನ್ನ ಕಳಿಸಿ ಮನೆ ಮುಂದೆ ಹೋಗಿ ಪಾರಪಚ ಡ್ರೈವರ್ ಕಂಡಕ್ಟರ್ನ ಕರ್ಕ ಬರ್ತಕ್ಕಂಥದ್ದು. ಈ ಬಾರಿ ನಾವು ಅದಕ್ಕೆ ಏನ್ ಮಾಡಿದ್ದೀವಿ, ಯಾರು ರೋಡಿ ಹಿಡಿಯಲ್ಲ, ಯಾರು ಮನೆ ಹತ್ರ ಡಿಪೋಗಳ ಹತ್ರ ಬರಲ್ಲ, ನಮ್ಮ ಮನೆ ಹತ್ರ ನಾವು ಇರ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಅರೆ ನೀವು ದುಡಿತಕ್ಕಂಥ ವರ್ಗಕ್ಕೇನೆ ಸರಿಯಾದಂತ ಸಂಬಳ ಕೊಡದಲ್ಲೇ ಇರ್ತಕ್ಕಂಥವ್ರು, ದುಡಿದಲೇ ಇದ್ರೆ ಸಂಬಳ ಎಲ್ಲಿಂದ ಕೊಡ್ತೀರಾ? ಹಾಗಾಗಿ ನಮ್ಮ ದುಡಿಮೆಗೆ ತಕ್ಕಂಥ ಫಲವನ್ನ ನಾವು ಕೇಳ್ತಾ ಇದ್ದೀವಿ. ನೀವು ನಮ್ಗೆ ಸಂಬಳವನ್ನ ಕೊಡಿ, ನಾವು ಬಂದು ಕೆಲಸ ಮಾಡ್ತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು ದುಡಿಸಿ ಈಗ ನೋ ವರ್ಕ್ ನೋ ಪೇ ಅಂದ್ರೆ ನಾನು ಅದಕ್ಕೆ ಆಶಾಸ್ಪದ ಕಾಣುತ್ತೆ. ನಮ್ ಮೊದಲಿಂದ ಅದೇ ಸರ್, ನಾನು ತಪ್ಪಿಸ್ಕೊಂಡ್ರೆ ದುಡ್ಡಿ ಸಂಬಳ ಕೊಡಲ್ಲ. ಈಗ ನೀವೇ ನೋ ವರ್ಕ್ ನೋ ಪೇ ಹಾಕೊಂಡಿದ್ರೆ ನಾನು ಬರಲ್ಲ. ಇದಿಷ್ಟೇ ಅಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ನೋ ವರ್ಕ್ ನೋ ಪೇ ಮತ್ತೆ ಎಸ್ಮಾ ಜಾರಿ ಮಾಡ್ತೀನಿ ಅಂತಕ್ಕಂಥದ್ದು, ಕೆಲಸದಿಂದ ತೆಗಿತೀನಿ ಅಂತಕ್ಕಂಥದ್ದು. 2021ರಲ್ಲಿ BJP-ನಲ್ಲಿ 2,500 ಜನನ ಡಿಸ್ಮಿಸ್ ಮಾಡ್ತು ಹಿಂದಿನ ಸರ್ಕಾರ. ನಾವು ಅವತ್ತು ಹೇಳಿದ್ದು ಈ ದೇಶದಲ್ಲಿ ಸಂವಿಧಾನ ಇದೆ, ಸಂವಿಧಾತ್ಮಕವಾದ ರಕ್ಷಣೆಗಳಿದೆ, ನಾವು ಆ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಮತ್ತೆ ಬರ್ತೀವಿ ಅಂತಕ್ಕಂಥದ್ದನ್ನ ಅವತ್ತಿನ ಡಿಸ್ಮಿಸ್ ಮಾಡಿದಂಥವ್ರ ಸರ್ಕಾರಕ್ಕೆ ಮತ್ತೆ ಮ್ಯಾನೇಜ್ಮೆಂಟ್ಗೆ ಹೇಳಿದ್ದು ಇವತ್ತೆಲ್ಲರೂ ಬಂದು ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸರ್ಕಾರನ ಆಧಾರದಲ್ಲಿ ತಂದ್ರೆ ಈ ದೇಶದಲ್ಲಿ ಸಂವಿಧಾನ ಬದುಕಿದೆ, ಸಂವಿಧಾನದ ಅಡಿಯಲ್ಲಿ ನಾವೇನು ಉತ್ತರ ಕೊಡ್ಬೇಕು ಅದಕ್ಕೆ ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀವಿ. ಹಾಗಾಗಿ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತೀವಿ. ನಾವು ಹಸಿದ ಹೊಟ್ಟೆನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಸಿಟ್ಟನ್ನ ರೋಡಿಗೆ ತರ್ತಕ್ಕಂಥ ಕೆಲಸದಲ್ಲಿ ಮಾಡಬೇಡಿ. ದಯಮಾಡಿ ನಮ್ಮನ್ನ ಮಾನವೀಯತೆ ಮನುಷ್ಯತ್ವದ ಇದರಲ್ಲಿ ಪರಿಗಣನೆ ಮಾಡಿ ನಮ್ಗೆ ವೇತನ ಹೆಚ್ಚಳ ಮಾಡ್ಕೊಡಿ, ಮತ್ತೆ ವೇತನ ಹಿಂಬಾಕಿಯನ್ನ ಕೊಡಿ ಅಂತಕ್ಕಂಥದ್ದು ನಾವು ಮನವಿ ಮಾಡ್ತಾ ಇದ್ದೀವಿ ಸರ್. ಈಗ ನಾನು ನಿಮ್ಮ ವಾಹಿನಿ ಮುಖಾಂತರನೇ ನಾನು ಇನ್ನೊಂದ್ಸರಿ ಹೇಳ್ತೀನಿ ಸರ್, ಜಂಟಿ ಏಕರಹಿತ ಸಮಿತಿಯಲ್ಲಿ ಸಂಪೂರ್ಣವಾದ ಒಗ್ಗಟ್ಟಿದೆ. ಸಾರಿಗೆ ನೌಕರರ ಒಕ್ಕೂಟ ಅಂತಕ್ಕಂಥ ಒಂದು ತಂಡ ಇದೆ, ಅವರಲ್ಲೂ ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ಇದು ಸಾರಿಗೆ ನೌಕರರ ಸಮಸ್ಯೆ, ಇದು ನಮ್ಮ ಮನೆಯ ಸಮಸ್ಯೆ. ನಾವೆಲ್ಲರೂ ಕೂತ್ಕೊಂಡು ಸಾರಿಗೆ ನೌಕರರ ಸಮಸ್ಯೆಯನ್ನು ಇತ್ಯರ್ಥಪಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಮುಂದಿನ ದಿನದ ಹೋರಾಟದಲ್ಲಿ ಯಾವುದನ್ನ ಪಡ್ಕೋಬೇಕು ಅಂತಕ್ಕಂಥದನ್ನ ನಾವೆಲ್ಲರೂ ಕೂತು ಸರಿಪಡಿಸ್ಕೊಳ್ಳೋಣ. ಹಾಗಾಗಿ ನೀವೆಲ್ಲರೂ ಸಹ ಈ ಹೋರಾಟಕ್ಕೆ ಕೈ ಜೋಡಿಸಿ ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ಇದು ನಮ್ಮ ಸಂಸ್ಥೆ ಒಳಗಡೆ ನಡೀತಾ ಇರ್ತಕ್ಕಂಥ ಸಮಸ್ಯೆ. ಇಲ್ಲಿ ಸಂಘಟನೆಗಳು ಇರ್ತಕ್ಕಂಥದ್ದು ನೌಕರರ ಹಿತ ಕಾಯ್ದಕ್ಕೋಸ್ಕರ ಇರ್ತಕ್ಕಂಥದ್ದು. ಈ ಬಾರಿ ನಾವು ಏನಿದೆ ಸರ್ಕಾರ ಈಗ ವೇತನ ಪರಿಷ್ಕರಣೆ ಕೊಡಲ್ಲ ಅಂತ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ಬೇಡದವರನ್ನ ಕೇಳ್ಕೊಂಡೋಗಿ ಮತ್ತೆ ನಾವು ಹಾಸ್ಯಾಸ್ಪದಕ್ಕೆ ಈಡಾಗಬಾರ್ದು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಸಹ ಪ್ರಮುಖವಾಗಿ ಕೂತು ನಿರ್ಧಾರ ಮಾಡಿ ವೇತನ ಪರಿಷ್ಕರಣೆ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಹಾಗಾಗಿ ನಾನು ಏನು ಒಕ್ಕೂಟದ ಪ್ರಮುಖ ನಾಯಕರುಗಳು ಏನಿದ್ದಾರೆ ಅವರಲ್ಲೂ ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ನಾಳಿನ ಸಭೆಗೆ ತಾವು ಸಹ ಬನ್ನಿ, ನಾವು ನಿಮಗೆ ಆಹ್ವಾನ ಕೊಡ್ತಾ ಇದ್ದೀವಿ. ಮತ್ತೆ ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲಾ ಕೈ ಘಟನೆಗಳನ್ನ ಮತ್ತು ಮುಂದಿನ ದಿನದಲ್ಲಿ ಸಾರಿಗೆ ನೌಕರರ ಬಗ್ಗೆ ಎಲ್ಲರೂ ಸೇರಿ ಅತ್ಯುತ್ತಮ ಶ್ರಮದಿಂದ ಇನ್ನೂ ವೇತನ ಹೆಚ್ಚಳವನ್ನು ಮಾಡಿಸಿದ್ರೆ ನಾವೆಲ್ಲರೂ ಪ್ರಮುಖ ಪಾತ್ರ ವಹಿಸೋಣ ಅಂತ ಮನವಿ ಮಾಡ್ತೀನಿ ಸರ್. ನಾನು ಸರ್ ಒಟ್ಟಾರೆ ಲಕ್ಷಾಂತರ ಸಾರಿಗೆ ನೌಕರರ ಬೇಡಿಕೆ ಇದೆ ಸರ್. 1,15,000 ಪ್ರಮುಖವಾದಂತಹ ಬೇಡಿಕೆ ಏನಿದೆ ಅಂತಂದ್ರೆ, ಈಗ 4 ವರ್ಷಕ್ಕೊಂದ್ಸಲ ವೇತನ ಪರಿಷ್ಕರಣೆ ಮಾಡ್ಬೇಕಾಗಿತ್ತು ಸರ್. ಅದು 1/1/24ಕ್ಕೆ ವೇತನ ಹೆಚ್ಚಳ ಮಾಡಬೇಕಾಗಿತ್ತು. ನಾವು 25% ವೇತನ ಹೆಚ್ಚಳ ಕೇಳಿದೀವಿ. ಮತ್ತೆ ಇಂದಿನ ವೇತನದ ಬೇಡಿಕೆಯ ಹಿಂಬಾಕಿ ಏನಿದೆ 38 ತಿಂಗಳು 1,740 ಕೋಟಿ ರೂಪಾಯಿ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಬೇಕಾಗಿತ್ತು. ಅದರಲ್ಲಿ 720 ಕೋಟಿ ಹಣವನ್ನ ಈಗ ಆಲ್ರೆಡಿ ಬಿಡುಗಡೆ ಮಾಡೋದಕ್ಕೆ ಒಪ್ಕೊಂಡಿದೆ. 14 ತಿಂಗಳನ್ನ ಮಾತ್ರ ಕೊಡ್ತೀವಿ ಅಂತ ಹೇಳಿ ನಾವು ಒಪ್ಪಿಲ್ಲ. ಯಾಕಂದ್ರೆ 24 ತಿಂಗಳು ನಾವು ದುಡಿದಿರ್ತಕ್ಕಂಥದ್ದು ನಮ್ಮ ದುಡಿಮೆ. ನಾವು ಇವತ್ತೇನು 50 ಜನ ಕುತ್ಕೊಳ್ತಕ್ಕಂಥ ಬಸ್ನಲ್ಲಿ 80, 100, 200, 300 ಜನ ಕುತ್ಕೊಂಡು ಪೊಲೀಸ್ ಕೇಸ್ಗಳು ಹಾಕ್ಸ್ಕೊಂಡಿದೀವಿ, ಗಲಾಟೆಗಳು ಮಾಡ್ಕೊಂಡಿದೀವಿ, ನಮ್ಮ ನೋವನ್ನ ಸರ್ಕಾರದ ಮುಂದೆ ತೋಡ್ಕೊಂಡಿದೀವಿ. ಆದ್ರೂ ಸಹ ಸರ್ಕಾರ ನಮಗೆ ಕಣ್ಣು ತೆರೀತಕ್ಕಂಥ ಕೆಲಸ ಮಾಡ್ತಲ್ಲ. ಅದಕ್ಕೋಸ್ಕರ ನಾವು 38 ತಿಂಗಳ ಹಿಂಬಾಕಿ ಏನಿದೆ ಅದನ್ನು ಕೊಡಲೇಬೇಕು. ಮತ್ತೆ ಹೊಸ ವೇತನ ಹೆಚ್ಚಳ ಏನಿದೆ 1/1/24 ವೇತನ ಹೆಚ್ಚಳ ಏನಿದೆ ದಯಮಾಡಿ ಅದನ್ನ ಜಾರಿ ಮಾಡಲೇಬೇಕು ಅಂತಕ್ಕಂಥದ್ದನ್ನ ನಾವು ಮೊದಲಿನಿಂದಲೂ ಪಟ್ಟು ಹಿಡ್ಕೊಂಡು ಬಂದಿದ್ದೀವಿ ಸರ್. ಹಾಗಾಗಿ ಸರ್ಕಾರ ಒಂದ್ ಕಡೆ ಪ್ರಣಾಳಿಕೆ ತಂದಿರ್ತಕ್ಕಂಥ ವಿಚಾರವನ್ನು ಸಹ ಮಧ್ಯದಲ್ಲಿ ತಂದಿತ್ತು. ಆವಾಗ ಸಿದ್ದರಾಮಯ್ಯನವ್ರ ಜೊತೆ ಇನ್ನೊಂದು ತಂಡ ನೀವು ಕೇಳಿದ್ರಲ್ಲ, ಅವರು ಕೇಳಿದ ಸಂದರ್ಭದಲ್ಲಿ ಒಳ ಮೀಸಲಾತಿ ಹೋರಾಟ ಮಾಡಿದಂಥವ್ರು 40 ವರ್ಷಗಳ ಹೋರಾಟ ಮಾಡ್ಕೊಂಡಿದ್ದಾರೆ. ಈಗ ನಮ್ಮ ಸರ್ಕಾರದ ಪ್ರಣಾಳಿಕೆ ಭಾಗವೆಲ್ಲವೂ ಮುಗಿದಿದೆ, ಈಗ ಅದ್ರ ಬಗ್ಗೆ ನಾವು ಯಾರು ಮಾತಾಡಲ್ಲ ಅಂತಕ್ಕಂಥ ಹೇಳಿ ಕಳಿಸಿದ್ಮೇಲೆ ನಾವು ವೇತನ ಪರಿಷ್ಕರಣೆ ಬಿಟ್ಟು ಬೇರೆ ದಾರಿ ಇಲ್ಲ. ಹಾಗಾಗಿ ರಾಜ್ಯದ ಸಮಸ್ತ ಸಾರಿಗೆ ನೌಕರರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ಈ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಸಹ ಕಿವಿಗೆ ಹೋಗಿಟ್ಟಿರ್ತಕ್ಕಂಥ ಕೆಲಸವನ್ನೇ ಮಾಡ್ಕೊಂಡು ಬಂದಿದೆ. 2 ಸಂಘಟನೆಗಳನ್ನ ಡಿವೈಡ್ ಮಾಡ್ಕೊಂಡು ಅವ್ರ ಜೊತೆನಲ್ಲಿ ಮಾತುಕತೆಗಳನ್ನ ಮಾಡ್ಕೊಂಡು ನೀನು ಹತ್ತಂತೆ ಮಾಡು ನಾನು ಸತ್ತಂತೆ ಮಾಡ್ತೀನಿ ಅಂತಕ್ಕಂಥ ವಿಚಾರದಲ್ಲಿ ಆಗಿದೆ. ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಹೋರಾಟ 1/1/24 ವೇತನ ಹೆಚ್ಚಳ ಮತ್ತು 38 ತಿಂಗಳ ಹಿಂಬಾಕಿಯನ್ನು ಪಡೆದುಕೊಂಡು ಮುಂದಿನ ದಿನದಲ್ಲಿ ಸಾರಿಗೆ ನೌಕರರಿಗೆ ವೇತನದ ಏನು ತಾರತಮ್ಯ ಏನಿದೆ ಅದನ್ನೆಲ್ಲವನ್ನು ಸರಿಪಡಿಸ್ತಕ್ಕಂಥ ಕೆಲಸದಲ್ಲಿ ಸಾರಿಗೆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಹೋಗ್ತಕ್ಕಂಥದ್ದನ್ನ ಮಾಡೋಣ. ಹಾಗಾಗಿ ಎಲ್ಲರೂ ಸಹ ಬಂದು ಸಾರಿಗೆ ಏನು ನಾಳೆ ನಡೀತಕ್ಕಂಥ ಜಂಟಿ ಕ್ರಿಯಾ ಸಮಿತಿಯ ಹೋರಾಟಕ್ಕೆ ತಾವೆಲ್ಲರೂ ಬಂದು ಕೈ ಜೋಡಿಸಿ ಯಶಸ್ವಿ ಮಾಡಿ ಸಾರಿಗೆ ನೌಕರರ ಋಣವನ್ನು ತೀರಿಸಬೇಕು ಅಂತಕ್ಕಂಥ ನಾನು ಮನವಿ ಮಾಡ್ತೀನಿ. ಸಾರ್ವಜನಿಕರು ತೀರ್ಮಾನ ಮಾಡ್ತಾರೆ. ನಾವು ಸಂಘಟನೆಯ ಪ್ರಮುಖ ನಾಯಕರನ್ನ ಕೇಳ್ಕೊತಾರಷ್ಟೇ, ನೀವು ನಮ್ಮ ಹೆಸರನ್ನು ಹೇಳ್ಕೊಂಡು 15% ಟಿಕೆಟ್ ದರವನ್ನು ಹೆಚ್ಚಳವನ್ನು ಮಾಡ್ಕೊಂಡಿದ್ದೀರಾ. ಇನ್ನು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ. ನಿಮ್ಮ ರಾಜಕೀಯದ ಅಗ್ಗ ಜಗಾಟಗಳು, ನಿಮ್ಮ ಒಳ ಜಗಳಗಳು ನೀವೇನಾದ್ರೂ ಮಾಡ್ಕೊಳ್ಳಿ. ನೀವು 10 ವರ್ಷ ಮುಖ್ಯಮಂತ್ರಿ ಮುಂದುವರಿತೀರಾ, ನೀವೇ ಮುಂದುವರಿರಿ, ಇಲ್ಲ ಬೇರೆಯವ್ರು ಬರ್ತಾರೆ, ಯಾರಾದ್ರೂ ಬನ್ನಿ.
ಆದ್ರೆ ಹಸಿದ ಹೊಟ್ಟೆಗೆ ಅನ್ನ ಹಾಕ್ತಕ್ಕಂಥ ಕೆಲಸವನ್ನ ಸಾರಿಗೆ ನೌಕರರ ಪಾಲಿಗೆ ಯಾರು ಮಾಡ್ತಾರೋ ಅವರೇ ನಮಗೆ ದೇವರು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೀನಿ. ಹಾಗಾಗಿ 15% ಟಿಕೆಟ್ ದರ ಹೆಚ್ಚಳ ಮಾಡ್ಕೊಂಡು 16 ತಿಂಗಳುಗಳು ಕಳೆದಿದೆ. ಈಗಲಾದರೂ ಸಾರಿಗೆ ನೌಕರರ ಹೊಟ್ಟೆಗೆ ಅನ್ನ ಹಾಕ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಹಸಿದ ಹೊಟ್ಟೆದಲ್ಲಿದ್ದಾರೆ, ದಯಮಾಡಿ ಮಣ್ಣಾಗ್ತಕ್ಕಂಥ ಕೆಲಸವನ್ನು ಮಾತ್ರ ಮಾಡಬೇಡಿ ಅಂತಕ್ಕಂಥ ಮನವಿ ಮಾಡ್ತೀವಿ. ಖಂಡಿತವಾಗ್ಲೂ ನಾನು ನಿಮ್ಗೆ ಅದನ್ನೇ ಒತ್ತಿ ಹೇಳ್ತಾ ಇದ್ದೀನಿ. 19ರ 4 ಗಂಟೆಯ ನಂತರದಲ್ಲಿ ಸರ್ಕಾರ ನಮ್ಮನ್ನ ಕರೆದು ಮಾತಾಡಲಿಲ್ಲ ಅಂತಂದ್ರೆ 20ನೇ ತಾರೀಕು ಸಾರ್ವಜನಿಕರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಸ್ತಬ್ಧ ಆದ್ರೆ ಸಾರಿಗೆ ಏನಾದ್ರೂ ಅದಕ್ಕೆ ಕಾರಣ ನಾವಲ್ಲ, ಸಾರಿಗೆ ನೌಕರರಲ್ಲ, ಸಾರಿಗೆ ನೌಕರ ಸಂಘಟನೆಗಳಲ್ಲ, ನಮ್ಮನ್ನ ಆಳ್ತಾ ಇರ್ತಕ್ಕಂಥ ಸರ್ಕಾರ. ಆ ಸರ್ಕಾರದ ಬಿಗಿಯಾದ ನಿಲುವುಗಳು ಮತ್ತೆ ಹಠಮಾರಿ ಧೋರಣೆಗಳು ನಮ್ಮನ್ನು ಅರವಟೆಯಲ್ಲಿ ಇಟ್ಟಿರ್ತಕ್ಕಂಥದ್ದು, ನಮಗೆ ಕೊಡಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಡದೇ ಇರತಕ್ಕಂಥ ಬಂಡ ಸರ್ಕಾರದ ವಿರುದ್ಧ ಈ ಹೋರಾಟ.